ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್. ಸೊ ಈ ಟಾಪಿಕ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್. ಸೊ ಯಾಕೆ ಈ ಟಾಪಿಕ್ ನ ಓದಬೇಕು ಅಂತ ಅಂದ್ರೆ, ಇದು ಮೇನ್ ಬೇಸಿಕ್ ಟಾಪಿಕ್ ಫಾರ್ ಎಂಟೈರ್ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಅಂತಾನೆ ಹೇಳ್ಬೋದು. ಸೊ ನಮಗೆ ಮೇನ್ ಈ ಟಾಪಿಕ್ ಅರ್ಥ ಆದ್ರೆ ಮಾತ್ರ ರಿಮೈನಿಂಗ್ ಎಲ್ಲಾ ಟಾಪಿಕ್ಸ್ ನಲ್ಲೂ ನಾವು ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದ್ರ ಏನಿರುತ್ತೆ ಈ ಟಾಪಿಕ್ ನಲ್ಲಿ ಮೇನ್ ಅಂತಂದ್ರೆ, ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್. ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್ ಅಂದ್ರೆ ಏನು? ಎಲೆಕ್ಟ್ರಾನ್ದು ಪೊಸಿಷನ್, ಒಂದು ಆಟಮ್ ನಲ್ಲಿ ಎಲೆಕ್ಟ್ರಾನ್ ಪೊಸಿಷನ್ ಎಲ್ಲಿ ಇರುತ್ತೆ ಆಟಮ್ ನಲ್ಲಿ ಎಲೆಕ್ಟ್ರಾನ್ ಅಂತ ಹೇಳೋದು ಈ ಟಾಪಿಕ್ ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ನಮ್ಗೆ ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್ ತಗೊಂಡು ಏನ್ ಯೂಸ್ ಅಂತ ನೋಡೋದಾದ್ರೆ, ನಾವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ನಲ್ಲಿ. LS ಕಪ್ಲಿಂಗ್ ಇರ್ಬೋದು, JJ ಕಪ್ಲಿಂಗ್ ಇರ್ಬೋದು, ಅಥವಾ ವಿಮಾನ್ ಎಫೆಕ್ಟ್, ಫಾಸ್ಟ್ ಅಂಡ್ ಬ್ಯಾಕ್ ಎಫೆಕ್ಟ್. ಸೊ ಅದ್ರನ್ನೆಲ್ಲಾನು ಸಾಲ್ವ್ ಮಾಡ್ತಾ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ L ವ್ಯಾಲ್ಯೂ, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ S ವ್ಯಾಲ್ಯೂ, ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ J ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್ ಗೊತ್ತಿದ್ರೆ ಮಾತ್ರ ನಾವು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕ್ಲಿಯರ್ ಆಗಿ ಬರೆಯೋಕ್ಕಾಗುತ್ತೆ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆದ್ರೆ ಅದರಿಂದ ನಾವು N ವ್ಯಾಲ್ಯೂ, S ವ್ಯಾಲ್ಯೂ, L ವ್ಯಾಲ್ಯೂ, J ವ್ಯಾಲ್ಯೂ ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್. ಹಾಗಿದ್ರೆ ಈ ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್ ನಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಫಸ್ಟ್ ಟಾಪಿಕ್ ಬಂದು ಮಾಡೆಲ್ಸ್. ಸೊ ಯಾವ್ಯಾವ್ದು ಅಟೋಮಿಕ್ ಮಾಡೆಲ್ಸ್ ಇದಾವೆ, ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ನಲ್ಲಿ ಯಾವ್ಯಾವ ಅಟೋಮಿಕ್ ಮಾಡೆಲ್ಸ್ ಇಲ್ಲಿವರೆಗೂ ಬಂದಿದ್ದಾವೆ, ಆ ಎಲ್ಲ ಅಟೋಮಿಕ್ ಮಾಡೆಲ್ಸ್ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಎಲೆಕ್ಟ್ರಾನ್ ಆರ್ಬಿಟ್. ಸೊ ಎಲೆಕ್ಟ್ರಾನ್ ಆರ್ಬಿಟ್, ಯಾವ ಆರ್ಬಿಟ್ ನಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್, ಅದನ್ನೆಲ್ಲಾನು ನಾವು ತಿಳ್ಕೊಳ್ಳೋದಕ್ಕೆ ಎಲೆಕ್ಟ್ರಾನ್ ಆರ್ಬಿಟ್ ಬಗ್ಗೆ ಗೊತ್ತಿರಬೇಕು. ದೆನ್ ಅಟೋಮಿಕ್ ಸ್ಪೆಕ್ಟ್ರಮ್. ಸೊ ಅಟೋಮಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಟ್ರಾನ್ಸಿಷನ್ ಆಫ್ ಅನ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಯಾವ ಸ್ಟೇಟ್ ಇಂದ ಲೈಕ್ ಹೈಯರ್ ಎನರ್ಜಿ ಸ್ಟೇಟ್ ನಿಂದ ಲೋಯರ್ ಎನರ್ಜಿ ಸ್ಟೇಟ್ಗೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ನಮಗೆ ಅಟೋಮಿಕ್ ಸ್ಪೆಕ್ಟ್ರಮ್ ಬಗ್ಗೆ ನಾಲೆಡ್ಜ್ ಇರಬೇಕು. ದೆನ್ ಅಡ್ರೆಸ್ ಆಫ್ ಎಲೆಕ್ಟ್ರಾನ್ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಎನರ್ಜಿ ಲೆವೆಲ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಎನರ್ಜಿ ಲೆವೆಲ್ ಬಗ್ಗೆ ತಿಳ್ಕೋಬೇಕು. ದೆನ್ ಆಫ್ಟರ್ವರ್ಡ್ಸ್ ವಿ ನೀಡ್ ಟು ನೋ ಅಬೌಟ್ ದ ಕ್ವಾಂಟಮ್ ನಂಬರ್ಸ್. ಸೊ ಕ್ವಾಂಟಮ್ ನಂಬರ್ಸ್ ಬಗ್ಗೆ ತಿಳ್ಕೋಬೇಕು. ಕ್ವಾಂಟಮ್ ನಂಬರ್ಸ್ ಅಂದ್ರೆ ಯಾವ್ಯಾವುದು, ಇದರಲ್ಲಿ ಕ್ವಾಂಟಮ್ ನಂಬರ್ಸ್ ನಲ್ಲಿ ನಮಗೆ ಫಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ದೆನ್ ಆರ್ಬಿಟಲ್ ಕ್ವಾಂಟಮ್ ನಂಬರ್, ದೆನ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಇದು 4 ನಮಗೆ ಕ್ವಾಂಟಮ್ ನಂಬರ್ಸ್ ಬರುತ್ತೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದರಲ್ಲಿ ಏನ್ ತಿಳ್ಕೋಬೇಕು, ಪ್ರಿನ್ಸಿಪಲ್ ಫಾರ್ ದ ಸ್ಟೇಟ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್. ಅಂದ್ರೆ ಪ್ರಿನ್ಸಿಪಲ್ ಸ್ಟೇಟ್ ಅಂದ್ರೆ ಯಾವ್ದು, ಲೈಕ್ ನಾವು ಒಂದು ಎಲೆಕ್ಟ್ರಾನ್ ನಾವು ಆಟಮ್ ನಲ್ಲಿ ಪ್ಲೇಸ್ ಮಾಡಬೇಕು ಅಂದ್ರೆ ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ಇಲ್ಲಿ ಇದೆ ಅಂತ ಹೆಂಗ್ ಹೇಳ್ತೀವಿ ಅಂತ ಅಂದ್ರೆ, ದಟ್ ಈಸ್ ಬೈ ಯೂಸಿಂಗ್ ದ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಒಂದು. ದೆನ್ ಇನ್ನೊಂದು ಬಂದ್ಬಿಟ್ಟು ಹಂಟ್ಸ್ ರೂಲ್. ದೆನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಮೇನ್ ಟಾಪಿಕ್ ಬಂದ್ಬಿಟ್ಟು ಈ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ನಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್. ಸೊ ಈ ಟಾಪಿಕ್ ನಲ್ಲಿ ಕ್ವಾಂಟಮ್ ಸ್ಟೇಟ್ಸ್ ಆಫ್ ಅನ್ ಎಲೆಕ್ಟ್ರಾನ್ ಇದು ಒಂದೇ ಟಾಪಿಕ್ ನಲ್ಲಿ ನಾವು ಏನೇನು ಕಲಿತೀವಿ, ಅಟೋಮಿಕ್ ಮಾಡೆಲ್ ಬಗ್ಗೆ ಗೊತ್ತಿರಬೇಕು, ಎಲೆಕ್ಟ್ರಾನ್ ಆರ್ಬಿಟ್ ಬಗ್ಗೆ ಗೊತ್ತಿರಬೇಕು, ಅಟೋಮಿಕ್ ಸ್ಪೆಕ್ಟ್ರಮ್ ಬಗ್ಗೆ ಗೊತ್ತಿರಬೇಕು, ಎನರ್ಜಿ ಲೆವೆಲ್ಸ್ ಬಗ್ಗೆ ಗೊತ್ತಿರಬೇಕು, ಕ್ವಾಂಟಮ್ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು. ದೆನ್ ಯಾವ ರೀತಿ ನಾವು ಎಲೆಕ್ಟ್ರಾನ್ಸ್ ನ ಪ್ಲೇಸ್ ಮಾಡ್ತೀವಿ ಆಟಮ್ ನಲ್ಲಿ, ಸೊ ಅದು ಎಲ್ಲ ರೂಲ್ಸ್, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಂಟ್ಸ್ ರೂಲ್, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಇದು ಎಲ್ಲಾನು ನಮಗೆ ಗೊತ್ತಿರ್ಬೇಕು. ಸೊ ಇದೆಲ್ಲಾನು ತಿಳ್ಕೊಂಡಾಗ ಮಾತ್ರ ನಮಗೆ ನೆಕ್ಸ್ಟ್ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ನಲ್ಲಿ ನೆಕ್ಸ್ಟ್ ಟಾಪಿಕ್ಸ್ ಎಲ್ಲಾನು ಈಸಿ ಆಗುತ್ತೆ. ಸೊ ಫಸ್ಟ್ ಇದೇ ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲಿ ನಾವು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ತಗೊಂಡಾಗ S ವ್ಯಾಲ್ಯೂ, L ವ್ಯಾಲ್ಯೂ, N ವ್ಯಾಲ್ಯೂ ತಗೊಂತೀವಿ, ಅವಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಇದು ಯಾಕೆ ಇದೇ ತಗೊಂಡಿದ್ದು, ಯಾಕೆ ಹಾಫ್ ತಗೊಂಡಿದ್ದು, ಯಾಕೆ 1 ತಗೊಂಡಿದ್ದು, ಯಾಕೆ 1 ಬಂತು, ಅದೆಲ್ಲ ಕನ್ಫ್ಯೂಷನ್ಸ್ ಇರಲ್ಲ.
ಸೊ ಫಸ್ಟ್ ಈ ಟಾಪಿಕ್ ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಟಾಪಿಕ್ಸ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಸೊ ಈ ವಿಡಿಯೋದಲ್ಲಿ ಫಸ್ಟ್ ನಾವು ಅಟೋಮಿಕ್ ಮಾಡೆಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದೆನ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಾವು ರಿಮೈನಿಂಗ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮಾಡೆಲ್ ಬಂದ್ಬಿಟ್ಟು ಥಾಮ್ಸನ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ಥಾಮ್ಸನ್ ಮಾಡೆಲ್ಗಿಂತ ಮುಂಚೆ ಫಸ್ಟ್ ಬಂದಿದ್ದು 1803 ನಲ್ಲಿ ಡಾಲ್ಟನ್ಸ್ ಅಟೋಮಿಕ್ ಮಾಡೆಲ್. ಡಾಲ್ಟನ್ಸ್ ಅಟೋಮಿಕ್ ಮಾಡೆಲ್. So this was the first model. So ಇದಕ್ಕಿಂತಲೂ ಮುಂಚೆ ನಾವು ನಮ್ಮ ಟೆಕ್ಸ್ಟ್ ಬುಕ್ಸ್ ನಲ್ಲೆಲ್ಲ ನೋಡಿರ್ತೀವಿ. ಸೊ ಡೆಮೋಕ್ರಿಟಸ್ ಅಂಡ್ ಲಿಯೋಸಿಫಸ್ ಅಂತ ಹೇಳಿ 5th ಸೆಂಚುರಿನಲ್ಲಿ ಗ್ರೀಕ್ ಫಿಲಾಸಫರ್ಸ್ ಏನ್ ಹೇಳಿದ್ರು, atoms are made up of every molecule, every matter is made up of atoms ಅಂತ ಅದನ್ನ ಅವರು ಆಟಮ್ ಅಂತ ಗುರುತಿಸಿದ್ರು. ಬಟ್ ಎಕ್ಸಾಕ್ಟ್ ಆಗಿ ದ ಅಟೋಮಿಕ್ ಸ್ಟ್ರಕ್ಚರ್ ಸ್ಟಾರ್ಟೆಡ್ ವಿತ್ ದ ವರ್ಕ್ ಆಫ್ ಡಾಲ್ಟನ್ಸ್. ಸೊ ಡಾಲ್ಟನ್ಸ್ ಥಿಯರಿ ಏನ್ ಹೇಳುತ್ತೆ, ಡಾಲ್ಟನ್ಸ್ ಅಟೋಮಿಕ್ ಮಾಡೆಲ್ ಏನ್ ಹೇಳುತ್ತೆ, ಸೊ ಆಲ್ ಮ್ಯಾಟರ್ಸ್ ಆರ್ ಕಂಪೋಸ್ಡ್ ಆಫ್ ಆಟಮ್. ಸೊ ಇಲ್ಲಿ ಡಾಲ್ಟನ್ ಏನ್ ಹೇಳಿದ್ರು, ಆಲ್ ಮ್ಯಾಟರ್ are composed of atoms. ಸೊ ಎಲ್ಲಾನು ಯಾವುದೇ ಒಂದು ಆಬ್ಜೆಕ್ಟ್ ತಗೊಂಡ್ರು ದ ಯೂನಿವರ್ಸ್ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್. ದಿಸ್ ವಾಸ್ ಸೆಡ್ ಬೈ ಡಾಲ್ಟನ್. ಸೊ ಅಲ್ಲಿ ಡಾಲ್ಟನ್ ಟೈಮ್ನಲ್ಲಿ 1803 ನಲ್ಲಿ ಅಲ್ಲಿ ಪಾಸಿಟಿವ್ ಚಾರ್ಜ್ ಯಾವುದು, ನೆಗೆಟಿವ್ ಚಾರ್ಜ್ ಯಾವುದು, ನ್ಯೂಟ್ರಲ್ ಚಾರ್ಜ್ ಯಾವುದು, ಅದು ಯಾವುದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಜಸ್ಟ್ ಡಾಲ್ಟನ್ ಏನ್ ಹೇಳಿದ್ರು, ಎಲ್ಲಾ ಮ್ಯಾಟರ್ನು ಆಟಮ್ಸ್ ಇಂದ ಮಾಡಿದೆ ಅಂತ ಹೇಳಿ. ಸೊ ದಟ್ ವಾಸ್ ದ ಫಸ್ಟ್ ಅಟೋಮಿಕ್ ಮಾಡೆಲ್ ಅಂತ ಹೇಳಿ. ದೆನ್ ನೆಕ್ಸ್ಟ್ ಕಮ್ಸ್ ದ J.J. Thomson model. So J.J. Thomson model, atomic model. So J.J. Thomson model ಗೆ ಬೇರೆ ಬೇರೆ ನೇಮ್ಸ್ ನಲ್ಲಿ ನೀವು ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಹೇಳ್ಬೋದು. ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತಾನು ಕರೀತಾರೆ, ಅಥವಾ ವಾಟರ್ ಮೆಲನ್ ಮಾಡೆಲ್ ಅಂತಾನು ಕರೀತಾರೆ. watermelon model, plum pudding model or watermelon model. So plum pudding model or watermelon model ಅಂತ ಹೇಳಿದಾಗ, ಇವಾಗ ನಾವು ಒಂದು ಕೇಕ್ ತಗೊಂತೀವಿ. ಸೊ ಕೇಕ್ ನಲ್ಲಿ ಏನಿರುತ್ತೆ, ಪ್ಲಮ್ಸ್. ಸೊ ಪ್ಲಮ್ಸ್ ಅಂದ್ರೆ ಅಲ್ಲೊಂದು ಚೆರೀಸ್ ಹಾಕಿರ್ತಾರೆ. ಓಕೆ, ಸೊ ಈ ರೀತಿ ಯಾವ ರೀತಿ ಕೇಕ್ ಒಳಗಡೆ ಪ್ಲಮ್ಸ್ ಹಾಕಿರ್ತಾರೋ, ಸೊ ಸೇಮ್ ಅದೇ ರೀತಿ ಈ ಮಾಡೆಲ್ ನಲ್ಲಿ ಕೂಡ ಇರುತ್ತೆ, ಅಟೋಮಿಕ್ ಮಾಡೆಲ್ ಕೂಡ ಹಂಗೆ ಇರುತ್ತೆ ಅಂತ ಹೇಳಿ J.J. ಥಾಮ್ಸನ್ ಹೇಳಿದ್ರು. ಸೊ ಇದನ್ನ ಕೇಕ್ಗೆ ಕಂಪೇರ್ ಮಾಡಿದಾಗ ಅದನ್ನ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಹೇಳ್ತಾರೆ. ವಾಟರ್ ಮೆಲನ್, ಸಪೋಸ್ ವಾಟರ್ ಮೆಲನ್ ತಗೊಂಡ್ಬಿಟ್ಟು ಅದ್ರೊಳಗಿನ ಸೀಡ್ಸ್, ವಾಟರ್ ಮೆಲನ್ ಒಳಗಿನ ಸೀಡ್ಸ್ ನ ಎಲೆಕ್ಟ್ರಾನ್ಸ್ ಕಂಪೇರ್ ಮಾಡಿದಾಗ ಸೊ ಅದನ್ನ ವಾಟರ್ ಮೆಲನ್ ಮಾಡೆಲ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಅಂದ್ರೆ, ಸೊ ವಾಟರ್ ಮೆಲನ್ ಮಾಡೆಲ್ ಅಂದ್ರೆ ಇಲ್ಲಿ ಏನ್ ಯೆಲ್ಲೋ ಕಲರ್ ನಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಸೊ ದಟ್ ಇಸ್ ಕಂಪ್ಲೀಟ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ ಅಂತ ಹೇಳಿದ್ರು. J.J. ಥಾಮ್ಸನ್ ಏನ್ ಹೇಳಿದ್ರು, ಕಂಪ್ಲೀಟ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ ಒಳಗಡೆ ಎಲೆಕ್ಟ್ರಾನ್ಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ರೆಡ್ ಕಲರ್ ನಲ್ಲಿ ನಾನು ಏನ್ ಮಾಡಿದ್ದೀನಿ ಅದನ್ನ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನ್ಸ್ ಅಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ದಿಸ್ ವಾಸ್ ದ ಫಸ್ಟ್ assumption of J.J. Thomson. So ಅದನ್ನ ಫಸ್ಟ್ ಅಟೋಮಿಕ್ ಮಾಡೆಲ್ ದಟ್ ಗೇವ್ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನೆ ಹೇಳ್ಬೋದು. ಸೊ ಇದನ್ನ J.J. Thomson ಮಾಡೆಲ್ ಅಂತ ಕರಿತೀವಿ, ಅಥವಾ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತಾನೂ ಕರಿತೀವಿ, ಅಥವಾ ವಾಟರ್ ಮೆಲನ್ ಮಾಡೆಲ್ ಅಂತಾನೂ ಕರಿತೀವಿ. ಈ J.J. Thomson ಮಾಡೆಲ್ ಯಾಕೆ ಫೇಲ್ ಆಯ್ತು ಅಂತಂದ್ರೆ, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಅನ್ ಆಟಮ್. ಸ್ಟೆಬಿಲಿಟಿ ಆಫ್ ಅನ್ ಆಟಮ್ ಅಂದ್ರೆ ಏನು? ಯಾವಾಗ ಒಂದು ಆಟಮ್ ಸ್ಟೇಬಲ್ ಆಗಿರುತ್ತೆ, number of protons and electrons are equal in number. So ಯಾವಾಗ ಎರಡೂ ಸೇಮ್ ಆಗಿರುತ್ತೆ, so that is outermost electron, outermost shell ನಲ್ಲಿ ಎಲ್ಲ electrons completely fill ಆಗಿದ್ದಾಗ ನಾವು ಅದನ್ನ ಸ್ಟೇಬಲ್ ಆಟಮ್ ಅಂತ ಹೇಳ್ತೀವಿ. ಸೊ ಆ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ J.J. Thomson ಮಾಡೆಲ್. ಸೊ ಇಟ್ ಫೇಲ್ಡ್. ಅಂಡ್ ಒನ್ ಮೋರ್ ಥಿಂಗ್, J.J. Thomson model could not explain the Rutherford scattering model. Rutherford scattering model ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ J.J. Thomson ಮಾಡೆಲ್ಗೆ. ಸೊ ಅದಕ್ಕೆ ಇದು J.J. Thomson ಮಾಡೆಲ್ ಫೇಲ್.
ಬಟ್ ಒನ್ ಮೋರ್ ಮೋಸ್ಟ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಏನು ಅಂತಂದ್ರೆ ಇದನ್ನಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರು. ಆಟಮ್ಸ್ ಆರ್ ಮೇಡ್ ಅಪ್ ಆಫ್ ದ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಏನಂತ ಕರಿತೀವಿ? ಸೊ ದಟ್ ಇಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಈ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಡಿಸ್ಕವರ್ ಮಾಡಿದ್ದಕ್ಕೆ ಜೆ ಥಾಮ್ಸನ್ಗೆ 1906 ನಲ್ಲಿ ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರೈಸ್ ಕೊಟ್ಟರು. J. Thomson was given awarded Nobel Prize for his discovery of electron, negatively charged particle, electron in 1906. So this was about J. Thomson model of atom. Next ಬಂದ್ಬಿಟ್ಟು Rutherford model of atom. So Rutherford model of atom ನಲ್ಲಿ ಏನು ಓದ್ತೀವಿ ನಾವು? So Rutherford model of atom ಅಂತಂದ್ರೆ ನಮಗೆ ಫಸ್ಟ್ alpha scattering experiment ಗೊತ್ತಿದೆ. So alpha scattering experiment ಏನು? So just I'm going to write here Rutherford alpha scattering experiment. Rutherford alpha scattering experiment. So ಇದರಲ್ಲಿ this is the screen, and here we have the lead shield. Then inside this lead shield we have a radioactive element, polonium is taken here. Then ಈ center ನಲ್ಲಿ gold foil ಇಟ್ಟಿರ್ತಾರೆ. Then the rays from this polonium continuously gives out the radiations. These radiations strikes the screen, and the screen is coated with zinc sulfide. Is coated with zinc sulfide. Zinc sulfide ಇಂದ ಕೋಟ್ ಮಾಡಿರ್ತಾರೆ. So ಇದನ್ನ lead block ಅಂತ ಕರಿತೀವಿ. Lead block. Okay. So this is the setup for Rutherford alpha scattering experiment. Okay. So Rutherford alpha scattering experiment ನಲ್ಲಿ ಮೇನ್ ಏನು ನೋಡೋದು ಅಂದ್ರೆ, ಸೊ ಈ ಎಕ್ಸ್ಪೆರಿಮೆಂಟ್ ನಿಂದ ಮೇನ್ ಏನ್ ಫೈಂಡ್ ಔಟ್ ಮಾಡೋದು ಅಂದ್ರೆ discovery of nucleus. So nucleus and protons were discovered from this Rutherford alpha scattering experiment. So ಇದರಲ್ಲಿ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಮೇನ್ ಏನ್ ಸೆಟಪ್ ಮಾಡಿರ್ತಾರೆ ಅಂದ್ರೆ, ಇಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ತಗೊಂಡಿರ್ತಾರೆ. ಸೊ ಅದನ್ನ ಪೊಲೋನಿಯಂ ಅಂತ ಕರಿತೀವಿ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ತಗೊಂಡಿದ್ದು ಪೊಲೋನಿಯಂ. ಸೊ ದಟ್ ಇಸ್ ಇಟ್ ಈಸ್ ದ ಆಲ್ಫಾ ಪಾರ್ಟಿಕಲ್ ಎಮಿಟರ್. ಈ ಪೊಲೋನಿಯಂ ಅನ್ನೋದು ಒಂದು ಲೆಡ್ ಬ್ಲಾಕ್ ನಲ್ಲಿ, ಕಂಪ್ಲೀಟ್ ಲೆಡ್ ಬ್ಲಾಕ್ ನಲ್ಲಿ ಪೊಲೋನಿಯಂ ಎಲಿಮೆಂಟ್ ನ ಇಟ್ಟಾಗ ಅದು ಕಂಟಿನ್ಯೂಸ್ ಆಗಿ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಹೋಗುತ್ತೆ. ಸೊ ಆ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ಬೇಕಾದ್ರೆ ಅದ್ರ ಪಾತ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಗೋಲ್ಡ್ ಫಾಯಿಲ್ ನ ಪ್ಲೇಸ್ ಮಾಡ್ತಾರೆ. ಸೊ ಆ ಗೋಲ್ಡ್ ಫಾಯಿಲ್ ನ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ದ ಆಲ್ಫಾ ಪಾರ್ಟಿಕಲ್ಸ್ ದಟ್ ಆರ್ ಎಮಿಟೆಡ್ ಫ್ರಮ್ ದಿಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಸೊ ದೇ ಸ್ಟ್ರೈಕ್ ದಿಸ್ ಗೋಲ್ಡ್ ಫಾಯಿಲ್. ಸೊ ಗೋಲ್ಡ್ ಫಾಯಿಲ್ ಇಂದ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಪಾರ್ಟಿಕಲ್ಸ್, ಸೊ ಕೆಲವೊಂದು ರೇಡಿಯೇಷನ್ಸ್ ಏನಾಗುತ್ತೆ, ದೇ ಗೆಟ್ ಡಿವಿಯೇಟೆಡ್, ಮೇಲೆ ಕೆಳಗೆ ಡಿವಿಯೇಟ್ ಆಗ್ತಾ ಹೋಗುತ್ತೆ. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ದೇ ಪಾಸ್ ಥ್ರೂ ದಟ್ ಗೋಲ್ಡ್ ಫಾಯಿಲ್ ಇಂದ ಪಾಸ್ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಇಟ್ ಈಸ್ ಕೋಟೆಡ್ ವಿತ್ ಜಿಂಕ್ ಸಲ್ಫೈಡ್, ಸ್ಕ್ರೀನ್ ಇಸ್ ಕೋಟೆಡ್ ವಿತ್ ಜಿಂಕ್ ಸಲ್ಫೈಡ್ ಅಂತ ಹೇಳಿದೆ. ಸೊ ಈ ಜಿಂಕ್ ಸಲ್ಫೈಡ್ ನ ಯಾಕೆ ಕೋಟ್ ಮಾಡಿರ್ತಾರೆ ಅಂತಂದ್ರೆ, ಸೊ ಈ ಜಿಂಕ್ ಸಲ್ಫೈಡ್ ಪ್ರಾಪರ್ಟಿ ಏನು ಅಂದ್ರೆ, whenever any particles strike the screen, a bright illumination is created. So illumination ಬರ್ತಾ ಹೋಗುತ್ತೆ. ಸೊ ಒಂದು ಆಲ್ಫಾ ಪಾರ್ಟಿಕಲ್ ಬಂದ್ಬಿಟ್ಟು ಈ ಸ್ಕ್ರೀನ್ ನ ಸ್ಟ್ರೈಕ್ ಮಾಡಿದ್ರೆ, ಎಲ್ಲಿ ಸ್ಟ್ರೈಕ್ ಮಾಡುತ್ತೆ ಅಲ್ಲಿ ಒಂದು ಇಲ್ಯುಮಿನೇಷನ್ ಕಾಣಿಸ್ಕೊಳುತ್ತೆ. ಸೊ ಅದಕ್ಕೆ ಆ ಇಲ್ಯುಮಿನೇಷನ್ ಅಬ್ಸರ್ವ್ ಮಾಡಿದಾಗ ಏನಂತ ಗೊತ್ತಾಗುತ್ತೆ, ಅಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ಬಂದು ಸ್ಟ್ರೈಕ್ ಆಯ್ತು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ಎಕ್ಸ್ಪೆರಿಮೆಂಟ್ಸ್ ನಲ್ಲಿ ಜಿಂಕ್ ಸಲ್ಫೈಡ್ ನ ಯಾಕೆ ಕೋಟ್ ಮಾಡ್ತಾರೆ ಅಂತಂದ್ರೆ, ಇಟ್ ಈಸ್ ಜಸ್ಟ್ ಟು
ಡಿಟೆಕ್ಟ್ ದ ರೇಡಿಯೇಷನ್. ಸೊ ಯಾವಾಗ ರೇಡಿಯೇಷನ್ಸ್ ಬಂದು ಅದ್ರ ಮೇಲೆ ಸ್ಟ್ರೈಕ್ ಮಾಡುತ್ತೆ ಅಲ್ಲಿ ಎಲಿಮಿನೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಎಲಿಮಿನೇಷನ್ ಅಬ್ಸರ್ವ್ ಮಾಡೋದಕ್ಕೆ ಈ ಜಿಂಕ್ ಸಲ್ಫೈಡ್ ನ ಕೋಟ್ ಮಾಡ್ತಾರೆ ಸ್ಕ್ರೀನ್ಗೆ. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಮೇನ್ ಏನಂತ ಏನೇನು ಅಬ್ಸರ್ವೇಷನ್ಸ್ ಮಾಡಿದ್ರು. ಸೊ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಟ್ ಅನ್ಡಿವಿಯೇಟೆಡ್, therefore he concluded that most of the region of an atom is empty. ಸೊ ಇಲ್ಲಿ ಪೊಲೋನಿಯಂ ಇಂದ ಬಂದಿದ್ದ ಆಲ್ಫಾ ಪಾರ್ಟಿಕಲ್ಸ್ ಏನಾಯ್ತು, ಎಲ್ಲೂ ಡಿವಿಯೇಟ್ ಆಗ್ಲಾರ್ದಂಗೆ ಡೈರೆಕ್ಟ್ ಆಗಿ ಪಾಸ್ ಆಯ್ತು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಪಾಸ್ ಆಗಿದ್ದಕ್ಕೆ ಆ ರೂದರ್ಫೋರ್ಡ್ ಏನ್ ಹೇಳಿದ್ರು, ಇಲ್ಲಿ ಡೈರೆಕ್ಟ್ ಆಗಿ ಪಾಸ್ ಆಗಿದ್ದಕ್ಕೆ ಮೋಸ್ಟ್ ಆಫ್ ದ ಆಟಮ್ ಇಸ್ ಎಂಟಿ ಅಂತ ಹೇಳಿದ್ರು. ಸೊ ಆಟಮ್ ನಲ್ಲಿ ಬಹಳಷ್ಟು ಎಂಟಿ ಸ್ಪೇಸ್ ಇದೆ ಅಂತ ಹೇಳಿದ್ರು. ಇನ್ನೊಂದು ಏನ್ ಹೇಳಿದ್ರು, ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ವರ್ ಡಿವಿಯೇಟೆಡ್ ಥ್ರೂ ಸ್ಮಾಲ್ ಆಂಗಲ್ಸ್. ಹಿ ಕನ್ಕ್ಲೂಡೆಡ್ ಆಟಮ್ ಕಂಟೈನ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇನ್ ಈಕ್ವಲ್ ಅಮೌಂಟ್ ಅಂತ ಹೇಳಿದ್ರು. ಸೊ ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಮೇಲ್ಗಡೆ ಡಿವಿಯೇಟ್ ಆಗೋಯ್ತು, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಕೆಳಗಡೆ ಡಿವಿಯೇಟ್ ಆಗೋಯ್ತು. ಸೊ ಯಾವಾಗ ಮೇಲೆ ಕೆಳಗೆ ಡಿವಿಯೇಷನ್ ಆಗ್ತಾ ಹೋಯ್ತು ಅವಾಗ ಏನ್ ಹೇಳಿದ್ರು, ಆಲ್ಫಾ ಪಾರ್ಟಿಕಲ್ಸ್ ಮೇಲೆ ಕೆಳಗೆ ಡಿವಿಯೇಷನ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂಡ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿದ್ರು. ಸೊ ಯಾವಾಗ ಪಾಸಿಟಿವ್ ನೆಗೆಟಿವ್ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆವಾಗ ಆಟಮ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಅಬ್ಸರ್ವ್ ಮಾಡಿದ್ರು. ಮತ್ತೆ ಇನ್ನ ಏನ್ ಅಬ್ಸರ್ವ್ ಮಾಡಿದ್ರು, ಫ್ಯೂ ಎಲೆಕ್ಟ್ರಾನ್ ಫ್ಯೂ ಪಾರ್ಟಿಕಲ್ಸ್. ಸೊ ಅದು ಏನಾಯ್ತು, ಫ್ಯೂ ಪಾರ್ಟಿಕಲ್ಸ್ ಅಂದ್ರೆ ಏನು, 1 out of 20,000 ಅಂತ ಹೇಳ್ಬೋದು. ಸೊ 20,000 ಆಲ್ಫಾ ಪಾರ್ಟಿಕಲ್ಸ್ ಪೊಲೋನಿಯಂ ಇಂದ ಸ್ಟಾರ್ಟ್ ಆದ್ರೆ ಸೊ ಅದರಲ್ಲಿ ಎಲ್ಲಾ ಪಾರ್ಟಿಕಲ್ಸ್ ಹೋದ್ರೆ ಒಂದು ಪಾರ್ಟಿಕಲ್ ಮಾತ್ರ, ಸೊ ಔಟ್ ಆಫ್ 20,000 1 ಪಾರ್ಟಿಕಲ್ ಇಲ್ಲಿವರೆಗೂ ಹೋಗಿ ಮುಂದೆ ಎಲ್ಲೂ ಹೋಗ್ಲಾರ್ದಂಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ಸೊ ಅದು ಸೇಮ್ ಪಾತ್ ವಿಲ್ ಬಿ ರೀಟ್ರೇಸ್ಡ್. ಸೊ ಕೆಲವೊಂದು ಪಾರ್ಟಿಕಲ್ಸ್ ಮಾತ್ರ ಅದು ರೀಟ್ರೇಸ್ ಮಾಡುತ್ತೆ. ಸೊ ಅದು ಯಾಕೆ ಅಂತಂದ್ರೆ, ಸೊ ಎಲ್ಲಿ ರೀಟ್ರೇಸ್ ಆಗುತ್ತೆ ಅಲ್ಲಿ ಸ್ಮಾಲ್ ರೀಜನ್ ಇರೋದ್ರಿಂದ ಸೊ ಅಲ್ಲಿ ರೀಟ್ರೇಸ್ ಆಗೋದು ಪಾರ್ಟ್ನೇ ನ್ಯೂಕ್ಲಿಯಸ್ ಅಂತ ಹೇಳಿದ್ರು. ಸೊ ಹೋಲ್ ಪಾಸಿಟಿವ್ ಚಾರ್ಜ್ ಆಫ್ ಅನ್ ಆಟಮ್ ಏನ್ ಇನ್ನೊಂದು ಕೀ ಕೊಡು ಅಂತೇಳಿ ಇಸ್ಕೊಂಡ್ ಬಾ, ಅವನಿಗೆ ಈಗ ಹೋಗಿ ಭೇಟಿ ಆಗು. ಆಯ್ತು. ಅದು ತರ್ಸಿಲ್ಲಪ್ಪ, ನಾವು ಹೋಗಮ್ಮ ಕೊಡು ಅಂತ ಹೇಳು. ರೀಟ್ರೇಸ್ ಮಾಡುತ್ತೆ. ಸೊ ಎಲ್ಲಿ ರೀಟ್ರೇಸ್ ಆಗುತ್ತೆ ಅಲ್ಲಿ ಒಂದು ರೀಜನ್ ಅಲ್ಲಿ ಮಾತ್ರ ನ್ಯೂಕ್ಲಿಯಸ್ ಕಾನ್ಸಂಟ್ರೇಟ್ ಆಗಿದೆ ಅಂತ ಹೇಳಿ. ಸೊ ಸೆಂಟರ್ ಆಫ್ ದಟ್ ಆಟಮ್ ನ ಏನಂತ ಹೇಳಿದ್ರು, ನ್ಯೂಕ್ಲಿಯಸ್ ಅಂತ ಹೇಳಿದ್ರು. ಸೊ ದಿಸ್ ವರ್ ದ ಅಬ್ಸರ್ವೇಷನ್ಸ್ ಮೇಡ್ ಇನ್ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ the whole positive charge of an atom is concentrated in a small volume and that is called as the nucleus ಅಂತ ಹೇಳಿ. ಸೊ ಹಾಗಿದ್ರೆ the size of the nucleus is very small as that of the size of the atom ಅಂತ ಹೇಳಿದ್ರು. ಅಂದ್ರೆ ಈ ನ್ಯೂಕ್ಲಿಯಸ್ ಸೈಜ್ ಏನಿದೆ ಅದು ಕಂಪೇರ್ ಟು ದ ಸೈಜ್ ಆಫ್ ಅನ್ ಆಟಮ್ ಗೆ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕದಿದೆ ಅಂತ ಹೇಳಿದ್ರು. ಸೊ ಚಿಕ್ಕದಿದೆ ಅಂದ್ರೆ ಎಷ್ಟಿರ್ಬೋದು, ಸಪೋಸ್ ರೇಡಿಯಸ್ ಆಫ್ ಅನ್ ಆಟಮ್ ತಗೊಂಡ್ರೆ ರೇಡಿಯಸ್ ಆಫ್ ಆಟಮ್ ತಗೊಂಡ್ರೆ ದಟ್ ಈಸ್ ಅರೌಂಡ್ 10 to the power -10 ಮೀಟರ್. ರೇಡಿಯಸ್ ಆಫ್ ಅನ್ ಆಟಮ್ ತಗೊಂಡ್ರೆ 10 to the power -10 ಮೀಟರ್ ಇದ್ರೆ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಏನಾಯ್ತು 10 to the power -15 ಮೀಟರ್. ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ತಾ ಹೋದ್ರೆ ನಾವು ರೇಡಿಯಸ್ ಆಫ್ ಅನ್ ಆಟಮ್ ಜಾಸ್ತಿ ಇದೆ ರೇಡಿಯಸ್ ಆಫ್ ಅನ್ ನ್ಯೂಕ್ಲಿಯಸ್ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರು. ಸೊ ಇದರಿಂದ ಕಂಪೇರ್ ಮಾಡಿ ಏನ್ ನಮ್ಗೆ ಕ್ವೆಶನ್ ಕೊಟ್ರು, ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್. ಸೊ ದಟ್ ವಾಸ್ ಗಿವನ್ ಬೈ R is equals to R0 a power 1/3. So this was the radius of the nucleus formula given by Rutherford. So R is equals to R0 a power 1/3 ಅಂತ ಕೊಟ್ರು. ಸೊ ಈ R0 ಅನ್ನೋದು ಏನಿದೆ ಅದನ್ನ ನಾವು ನಿನ್ನೆ ನೋಡಿದಾಗೆ ರೇಡಿಯಸ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಸೊ ದಟ್ ಇಸ್ ಇಟ್ಸ್ ರೇಂಜಸ್ ಫ್ರಮ್ 1.2 into 10 to the power -13 to 1.4 into 10 to the power -13 meter. So idu range of this R0. So for calculation purpose ನಾವು ಇದನ್ನ ಏನ್ ಯೂಸ್ ಮಾಡ್ತೀವಿ, around 1.3 into 10 to the power ಇದು ಸೆಂಟಿಮೀಟರ್ ನಲ್ಲಿ ಇರುತ್ತೆ, 10 to the power -15 ಮೀಟರ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ದಟ್ ಇಸ್ ಅರೌಂಡ್ 1.3 ಫರ್ಮಿ ಅಂತಾನು ಹೇಳ್ಬೋದು.
ಸೊ ಇಲ್ಲಿ ಎ ಅಂದ್ರೆ ಮಾಸ್ ನಂಬರ್ ಆಫ್ ಅನ್ atom, whatever the atom we are taking, so adradu mass number na capital A ಇಂದ denote ಮಾಡ್ತೀವಿ. So ಇದು formula to find out the radius of an nucleus. So radius of the nucleus is given by R is equals to R naught A power 1/3, where R naught is given by 1.3 Fermi and R A is given by mass number. And ಇಲ್ಲಿ Fermi ಅಂತ ಬರ್ದಿದ್ದೀನಿ, ಅಂದ್ರೆ 1 Fermi is equals to 10 to the power minus 15 meter. ಮೇಡಮ್ ಹಲೋ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ ಮೇಡಮ್. ಇದು ಗೌತಮಿದ ಆಲ್ ಟಿಕೆಟ್ ಇದ್ದಂಗಿಲ್ಲ ಮೇಡಮ್? ಇದೆ ಸರ್, ಎಲ್ಲರದು ತೆಗ್ದಿದೆ. ಬಟ್ ಗೌತಮಿದ್ ಇಲ್ಲ ಮೇಡಮ್, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನಾವು. ಹಾ ಸರ್. ಅದು ಹಾಕಿದೊಂದು ಸಿಕ್ತಿಲ್ಲ ಮೇಡಮ್. ಎಲ್ಲ ಹಂಚಿ ಉಮೇಶ್ ಸರ್ ಕೊಟ್ಟರು, ನಾನು ಜೊತೆಗಿದ್ವಿ. ಹಾ ಸರ್. ಅವ್ರೆ ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ಜೊತೆಗಿದ್ದೆ. ಬಟ್ ಎಲ್ಲ ಹಂಚ್ಕಡೆ ನೋಡೋದು ಯಾವ್ದು ಸಪರೇಟ್ ಏನ್ ತೆಗ್ದಿಲ್ಲ ಸರ್, ಅದ್ರೊಳಗೆ ಇರುತ್ತೆ. ಯಾರ್ಗಾದ್ರು ಮಿಕ್ಸ್ ಆಗಿದೆ ನೋಡ್ರಿ ಸರ್. ಹೌದಲ್ಲ, ನೋಡ್ತಿದ್ದೆ ಸಿಕ್ಕಿಲ್ಲ ಅದು. ಅದು ಇನ್ನೊಂದು ಆಲ್ ಟಿಕೆಟ್ ತೆಗಿಬೋದಲ್ಲ? ಹಾ ತೆಗಿಬಹುದು ಸರ್ ಅದು. ಹೌದಾ? ಯಾವ್ದು ಇದರಲ್ಲಿ ಪೆನ್ ಡ್ರೈವ್ ಆಗಿದೆಯಲ್ಲ ಮೇಡಮ್? ಆ ಪೆನ್ ಡ್ರೈವ್ ಅಲ್ಲ ಸರ್, ನಾವು ಮೊನ್ನೆ ಲ್ಯಾಪ್ಟಾಪ್ ಮಾಡಿದ್ವಲ್ಲ ಅದ್ರಲ್ಲಿ ಇನ್ನೇ ಇರ್ಬೇಕು ನೋಡ್ರಿ. ಇದಾಗಿದೆಯಲ್ಲ ಯಾವ್ದು ಲ್ಯಾಪ್ಟಾಪ್? ಹೊಸ ಲ್ಯಾಪ್ಟಾಪ್ ಅಲ್ಲ? ಫೋರ್ ಲ್ಯಾಪ್ಟಾಪ್. ಫೋರ್ ಅಲ್ಲ? ಹಾ ಸರ್. ಸರಿ ಸರ್, ಆಯ್ತು. ಒಂದ್ಸರಿ ಇವ್ರಿಗೆ ಹೇಳಿ ಮೇಡಮ್ ಅವ್ರಿಗೆ, ಅಶ್ವಿನಿ ಮೇಡಮ್ ಅವ್ರಿಗೆ. ಹೇಳಿದ್ದೀನಿ ಸರ್ ಮೇಡಮ್ಗೆ. ಅಲ್ಲ ಇದು ಗೌತಮಿದ ಆಲ್ ಟಿಕೆಟ್ ಯಾಕೆ ಮೇಡಮ್? ಹಾ ಸರ್, ಅಲ್ಲ ಸರ್ ಮೇಡಮ್ಗೆ ಹೇಳ್ರಿ ಸರ್, ಗೊತ್ತಾಗುತ್ತದೆ. ಹೇಳ್ತಾ? ಸರಿ ಸರ್, ಆಯ್ತು ಆಯ್ತು. To find out radius of the nucleus formula ಅಂತ ಹೇಳಿ. So next ಬಂದ್ಬಿಟ್ಟು ಇದರಲ್ಲಿ this is the formula to find radius of the nucleus. And ಈ ಫಾರ್ಮುಲಾದ್ರಲ್ಲಿ ನ್ಯೂಕ್ಲಿಯರ್ ಮಾಡೆಲ್ ನಲ್ಲಿ ಮೇನ್ ಏನ್ ಹೇಳಿದ್ದು ಅಂತಂದ್ರೆ, ಎಲೆಕ್ಟ್ರಾನ್ಸ್ ಆರ್ ಕಂಟಿನ್ಯೂಸ್ಲಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳಿದ್ರು. ಏನಂದ್ರೆ ಸೆಂಟರ್ ನಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ಸ್ ಸರ್ಕ್ಯುಲರ್ ಆರ್ಬಿಟ್ಸ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ಏನ್ ಹೇಳಿದ್ರು, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳಿದ್ರು. ಸೊ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಅಂದ್ರೆ, when electrons are revolving around the nucleus, they are continuously giving out electromagnetic radiations ಅಂತ ಹೇಳಿದ್ರು. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ ಅಂತ ಅಂದ್ರೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ಬೇಕಾದ್ರೆ ಏನು, ದೇ ಆರ್ ಗಿವಿಂಗ್ ಔಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳಿದ್ರು. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಿಟ್ರೆ ಏನಾಗುತ್ತೆ, when electrons are giving out the electromagnetic radiations, continuously electrons they are losing their energy ಅಂತ ಆಯ್ತು. So they are losing their energy ಅಂತಾದ್ರೆ, when electrons are losing their energy, so ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗಿ ರಿವಾಲ್ವ್ ಆಗಿ ಫೈನಲಿ ಬಂದು ನ್ಯೂಕ್ಲಿಯಸ್ ಒಳಗಡೆ ಬಿಡ್ಬೇಕು. ಆ ರೀತಿ ನಾವು ರುದರ್ಫೋರ್ಡ್ ಅಸಂಪ್ಷನ್ ಪ್ರಕಾರ ಹೋಗ್ತೇವೆ. ಸೊ ಅವಾಗ ಏನಾಗುತ್ತೆ, ದಟ್ ಇಸ್ ಅಗೇನ್ಸ್ಟ್ ದ ಅಟೋಮಿಕ್ ಸ್ಟೆಬಿಲಿಟಿ. ಸೊ ಅದು ಕೂಡ ಅಟಮ್ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಏನ್ ಡ್ರಾಬ್ಯಾಕ್ ಅಂತ ಅಂದ್ರೆ, ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಲೈನ್ ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಆಟಮ್ದು ಲೈನ್ ಸ್ಪೆಕ್ಟ್ರಾನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ರುದರ್ಫೋರ್ಡ್ ಮಾಡೆಲ್. ಅಟೋಮಿಕ್ ಮಾಡೆಲ್ ಜೆ ಥಾಮ್ಸನ್ ಮಾಡೆಲ್ ನಲ್ಲಿ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡಿದ್ರು. ರುದರ್ಫೋರ್ಡ್ ಮಾಡೆಲ್ ನಲ್ಲಿ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್, ಅದರಲ್ಲಿ ಪ್ರೋಟಾನ್ಸ್ ನ ಫೈಂಡ್ ಔಟ್ ಮಾಡಿದ್ರು. ಬಟ್ ಜೆ ಥಾಮ್ಸನ್ ಮಾಡೆಲ್ ಕೂಡ ಅಟೋಮಿಕ್ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಲೈನ್ ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್ ಆಟಮ್ ನ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಅಂಡ್ ಆಲ್ಸೋ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಅಟೋಮಿಕ್ ಸ್ಟೆಬಿಲಿಟಿ, ಸೊ ಇಟ್ ಫೇಲ್ಡ್. ಸೊ ದಿಸ್ ಆರ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ರುದರ್ಫೋರ್ಡ್ ಮಾಡೆಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು, ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ನಿಮಗೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಬರುತ್ತೆ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಸೊ ಇದನ್ನ ಕೆಸೆಟ್ ನಲ್ಲಿ ಕೂಡ ಕೇಳಿದ್ದಾರೆ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಸೊ ಈ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದ್ರೆ ಏನು ಅಂತ ನೋಡೋದಂದ್ರೆ, ಸಪೋಸ್ ವಿ ಹ್ಯಾವ್ ಆಟಮ್, ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ, ಒಂದು ಆಲ್ಫಾ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್, ಇಲ್ಲಿಂದ ಮೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಹತ್ರ ಬಂದ ತಕ್ಷಣ ಏನಾಗುತ್ತೆ, ಅದ್ರದ್ದು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು
it changes its direction and goes back. The alpha particle ಬರ್ತಾ ಇರೋದು a certain distance from the nucleus, it changes its direction and retraces the path. So ಯಾವ ಡಿಸ್ಟೆನ್ಸ್ಗೆ ಅದು ತನ್ನ ಪಾತ್ ನ ಚೇಂಜ್ ಮಾಡ್ಕೊಳ್ಳುತ್ತೆ, ಆ ಡಿಸ್ಟೆನ್ಸ್ ನ ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಡಿಸ್ಟೆನ್ಸ್ ನ ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ಡಿಸ್ಟೆನ್ಸ್ ಆಫ್ ದ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ನೋಡೋದಾದ್ರೆ ಒಂದು ಆಲ್ಫಾ ಪಾರ್ಟಿಕಲ್ ಅಂತ ಹೇಳ್ತಾ ಇದ್ದೀವಿ. ಸೊ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಯಾವುದು? ಇಲ್ಲಿ ಹೀಲಿಯಂ ಆಟಮ್. ಹೀಲಿಯಂ ಆಟಮ್ದು ಎಲೆಕ್ಟ್ರಾನ್ ಚಾರ್ಜ್ ಏನಿರುತ್ತೆ 2 electrons. So ಈ 2 electrons ನದು when it is moving towards the nucleus, the charge present in the nucleus ನಾವು Ze ಅಂತ ತಗೊಂಡು. So Ze is a charge present in the nucleus. So ಇದ್ರದ್ದು ಚಾರ್ಜ್ Ze ಅಂತ ತಗೊಂಡು ಇಲ್ಲಿ ಹೀಲಿಯಂ ಆಟಮ್ ತಗೊಂತಾ ಇದೀವಿ, ದಟ್ ಇಸ್ ಆಲ್ಫಾ ಪಾರ್ಟಿಕಲ್, ಅದ್ರದ್ದು ಚಾರ್ಜ್ +2e ಅಂತ ತಗೊಂತೀವಿ. ಸೊ ಇಲ್ಲಿ ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ಹತ್ರ ಬರ್ತಾ ಹೋಗುತ್ತೆ. ಅಟ್ ಒನ್ ಮೂಮೆಂಟ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಅಂಡ್ ರೀಟ್ರೇಸಸ್ ದ ಪಾತ್. ಸೊ ಇಲ್ಲಿ ಮೂವ್ ಆಗ್ಬೇಕಾದಾಗ ಏನಾಗುತ್ತೆ, ವೆನ್ ಆಲ್ಫಾ ಪಾರ್ಟಿಕಲ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್, ಅಲ್ಲಿ ಅದರದ್ದು ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಮ್ಯಾಕ್ಸಿಮಮ್ ಇದ್ದಿದ್ದು ಬರ್ತಾ 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 ಏನಾಗುತ್ತೆ, ಅಟ್ ಒನ್ ಮೂಮೆಂಟ್ ಬಿಫೋರ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್ ಇಟ್ ಕಮ್ಸ್ ಟು ರೆಸ್ಟ್. ಸಪೋಸ್ ನೀವು ಫಾರ್ ಎಕ್ಸಾಂಪಲ್ ಬಾಲ್ ನ ಮೇಲ್ಗಡೆ ಥ್ರೋ ಮಾಡಿದಾಗ, ಬಾಲ್ ನ ಮೇಲೆ ಎಸ್ದಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಬಾಲ್ ಹೋಗುತ್ತೆ ಮೇಲೆ, ಬಟ್ ಆಫ್ಟರ್ ಸರ್ಟನ್ ಟೈಮ್ ಒಂದು ಸ್ವಲ್ಪ ಟೈಮ್ ಆದ ತಕ್ಷಣ ಏನಾಗುತ್ತೆ, ಆ ಬಾಲ್ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬೀಳ್ಬೇಕಾದ್ರೆ ಬಾಲ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ವೆನ್ ದ ಬಾಲ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಮೇಲೆ ಹೋಗ್ಬೇಕಾದ್ರೆ ಅದು ಬಾಲ್ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ಅದ್ರದ್ದು ಬಾಲ್ ಡೈರೆಕ್ಷನ್ ಚೇಂಜ್ ಆಗ್ಬೇಕಾದ್ರೆ ಮೊಮೆಂಟರಿಲಿ ಇಟ್ ಕಮ್ಸ್ ಟು ರೆಸ್ಟ್ ಅಂತ ಹೇಳ್ತೀವಿ. ಸೊ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದು ಬಾಲ್ ರೆಸ್ಟಿಗೆ ಬಂದಾಗ ಮಾತ್ರ ಅದು ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಯಾವಾಗ ಬಾಲ್ ರೆಸ್ಟಿಗೆ ಬರುತ್ತೆ ಅವಾಗ ಎಂಟೈರ್ ಕೈನೆಟಿಕ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಮತ್ತೆ ಬಾಲ್ ಕೆಳಗಡೆ ಬೀಳ್ಬೇಕಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದ್ದಿದ್ದು ಕೆಳಗೆ ಬರ್ತಾ 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 ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದು ವರ್ಟಿಕಲ್ ಡಿಸ್ಟೆನ್ಸ್ ನಲ್ಲಿ ನಾವು ನೋಡಿದಾಗ. ಇಲ್ಲಿ ಹಾರಿಸಾಂಟಲ್ ಡಿಸ್ಟೆನ್ಸ್ ಅಲ್ಲಿ ಜಸ್ಟ್ ಅದೇ ಕಾನ್ಸೆಪ್ಟ್ ನ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ಹತ್ರ ಬಂದಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ 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 ಪೊಟೆನ್ಷಿಯಲ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಆಗಿ ಚೇಂಜ್ ಆದಾಗ ಯಾವಾಗ ಅದು ಆಲ್ಫಾ ಪಾರ್ಟಿಕಲ್ ಡೈರೆಕ್ಷನ್ ಚೇಂಜ್ ಮಾಡುತ್ತೋ, ಬಿಫೋರ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಕೈನೆಟಿಕ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಕೈನೆಟಿಕ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಆದಾಗ ಏನಾಗುತ್ತೆ, ನಮ್ಗೆ ಆ ಪಾಯಿಂಟ್ ಇಂದ ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ R0 ನ ಕ್ಯಾಲ್ಕುಲೇಟ್ ಮಾಡಕ್ ಈಸಿ ಆಗುತ್ತೆ. ಸೊ ಈ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಟಾಪಿಕ್ ಮೇಲೆ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕ್ವೆಶನ್ ಬಂದಿತ್ತು ಒಂದ್ಸಲ ಕೇಸೆಟ್ ನಲ್ಲಿ. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಇಕ್ವೇಶನ್ ಕೇಳಿದ್ರು. ಸೊ ಅದರಲ್ಲಿ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದೆ ನಾನು. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, 12mv² ಅಂತ ಬರಿತೀವಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು potential energy of alpha particles. Now kinetic energy of alpha particle ಹೆಂಗ್ ಬರೀತೀವಿ, 12mv² ಅಂದ್ರೆ half mass of alpha particle is m alpha, velocity of alpha particles v alpha square, that is equals to potential energy. So potential energy in terms of charge ಬರಿಬೇಕಾದ್ರೆ ನಾವು ಏನಂತ ಬರಿತೀವಿ, k q1 q2 divided by r ಅಂತ ಬರಿತೀವಿ. k q1 q2 divided by r. So now ಇಲ್ಲಿ k is the 1/4πε0 ಅಂತ ಬರಿತೀವಿ. ಸೊ ಅದು ವ್ಯಾಲ್ಯೂನ ಕೆ ಹಂಗೆ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ q1. ಸೊ q1 ಅಂದ್ರೆ ಯಾವುದು, ನಾವು ಚಾರ್ಜ್ ಆಫ್ ನ್ಯೂಕ್ಲಿಯಸ್ ತಗೊಂತೀವಿ. ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ ಏನಂತ ತಗೊಂಡಿದೀವಿ, Ze ಅಂತ ತಗೊಂಡಿದೀವಿ. ಅಂಡ್ q2 ಅಂದ್ರೆ ಯಾವುದು, ಚಾರ್ಜ್ ಆಫ್ ಅನ್ ಆಲ್ಫಾ ಪಾರ್ಟಿಕಲ್, ಸೊ ದಟ್ ಇಸ್ 2e ಅಂತ ತಗೊಂಡಿದೀವಿ. ಡಿವೈಡೆಡ್ ಬೈ r. r ಅಂದ್ರೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ತಗೊಂಡಿದೀವಿ, ದಟ್ ಇಸ್ r0. ಸೊ k Ze into 2e divided by r0, that is equals to kinetic energy 12mv². ಸೊ ಇವಾಗ ಈ ಎರಡನ್ನು ನಾವು ಕಂಪೇರ್ ಮಾಡ್ಕೊಂತ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ, 12m alpha v alpha square, that is equals to 2k Ze² divided by r0. Okay, ಸೊ ಇದನ್ನ ಸಿಂಪ್ಲಿಫೈ ಮಾಡೋದ್ರಿಂದ ನಮ್ಗೆ r0 ವ್ಯಾಲ್ಯೂ ಏನ್ ಬರುತ್ತೆ, r0 is equals to 4k Ze² 4k Ze² divided by
m alpha v alpha square. So this is the formula we use to calculate distance of closest approach. So distance of closest approach, then r naught is equals to 4kze square divided by m alpha v alpha square. So idu distance of closest approach, and idu kuda ನಾವು Rutherford nuclear model indane ತಿಳ್ಕೊಂಡ್ವಿ. Okay, so this is all about the discovery of the electron and the positively charged proton and the nucleus. So ಇಲ್ಲಿ ಇನ್ನೊಂದು ಈ ಮಾಡೆಲ್ ನಲ್ಲಿ ತಿಳ್ಕೊಳ್ಳೋದು ಏನು ಅಂದ್ರೆ ರುದರ್ಫೋರ್ಡ್ ಏನ್ ಹೇಳಿದ್ರು, ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ ಸೆಂಟರ್ ನಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ ಇದೆ ಅಂತ ಅಂದ್ರೆ ಅಲ್ಲಿ ಇನ್ನೊಂದು ಯಾವುದೋ ಪಾರ್ಟಿಕಲ್ ಇರಬೇಕು ಪ್ರೋಟಾನ್ ಜೊತೆ, ಅವಾಗ ಮಾತ್ರ ಅದು ನ್ಯೂಟ್ರಲ್ ಆಗಿ ಇರಕ್ ಸಾಧ್ಯ. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ ಇದೆ ಅಂತ ಅಂದ್ರೆ ಅದ್ರ ಜೊತೆ ಇನ್ನೊಂದು ಯಾವುದೋ ಒಂದು ಪಾರ್ಟಿಕಲ್ ಇರೋದ್ರಿಂದಾನೇ ಅದು ಸ್ಟೇಬಲ್ ಆಗಿ ಇದೆ, ಅಟಾಮಿಕ್ ಮಾಡೆಲ್ ಸ್ಟೇಬಲ್ ಆಗಿ ಇದೆ ಅಂತ ಹೇಳಿ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಇದೆ, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಂಡ್ ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಆಗಿದೆ ಅಂತ ಅಂದ್ರೆ ಈ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ಸ್ ನ ಹಿಡಿದಿಟ್ಕೊಂಡಿರೋ ಯಾವುದೋ ಒಂದು ಪಾರ್ಟಿಕಲ್ ಇದೆ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಅದೇ ಬೇಸಿಸ್ ಮೇಲೆ ಜೇಮ್ಸ್ ಚಾಡ್ವಿಕ್ ಅನ್ನೋರು 1932 ನಲ್ಲಿ ಜೇಮ್ಸ್ ಚಾಡ್ವಿಕ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡಿದ್ರು, he discovered ನ್ಯೂಟ್ರಾನ್. ಸೊ ಅದು ಇನ್ನೊಂದು ಯಾವುದೋ ಪಾರ್ಟಿಕಲ್ ಇದೆ ಅಂತ ಹೇಳಿದ್ದನ್ನ ನ್ಯೂಟ್ರಾನ್ ಅಂತ ಡಿಸ್ಕವರಿ ಮಾಡಿದ್ರು. ಸೊ ನ್ಯೂಟ್ರಾನ್ ವಿಚ್ ಇಸ್ ನ್ಯೂಟ್ರಲ್. ಸೊ ಇದು ನ್ಯೂಟ್ರಲಿ ಚಾರ್ಜ್ ಅಂತ ಹೇಳ್ಬಾರ್ದು, ಇಟ್ ಇಸ್ ಜಸ್ಟ್ ನ್ಯೂಟ್ರಲ್ ಅಂತ ಹೇಳ್ತೀವಿ. Electrons are positively charged, electrons are negatively charged, protons are positively charged, and neutrons are neutral. So this is all about the discovery of electron, proton and neutron. So idishtu atomic models ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಅಟಾಮಿಕ್ ಮಾಡೆಲ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಮಾಡೆಲ್ ಅಂದ್ರೆ ನೆಕ್ಸ್ಟ್ ಬರೋದು ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. Okay, so this is all about the atomic models, J.J. Thomson atomic model and Rutherford model. Thank you.